ರಾಶಿಚಕ್ರದ 12ನೆಯ ಹಾಗೂ ಕೊನೆಯ ಚಿಹ್ನೆಯಾಗಿದ್ದು ಜ್ಯೋತಿಷ್ಯದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ. ಈ ರಾಶಿಯವರು ಗುರು ಗ್ರಹದ ಪ್ರಭಾವದಲ್ಲಿ ಹುಟ್ಟಿದ್ದಾರೆ. ಗುರು ಗ್ರಹವು ಭಾವನಾತ್ಮಕತೆ, ಕನಸುಗಳು, ಆಳವಾದ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರತಿನಿಧಿಸುತ್ತದೆ. ಈ ಕಾರಣದಿಂದ ಮೀನ ರಾಶಿಯವರು ತುಂಬಾ ಸೂಕ್ಷ್ಮ ಮನಸ್ಸಿನವರು, ತಮ್ಮ ಒಳಗಿನ ಭಾವನೆಗಳನ್ನು ತಿಳಿದುಕೊಳ್ಳುವ ಶಕ್ತಿಯುಳ್ಳವರು ಮತ್ತು ಕಲಾತ್ಮಕ ತಯಾರಿಕೆಯೊಂದಿಗೆ ಪರಿಪೂರ್ಣವಾಗಿರುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಅವರು ಇತರರ ಭಾವನೆಗಳಿಗೆ ಸ್ಪರ್ಶಿಸುವ ಸಾಮರ್ಥ್ಯವನ್ನು ಹೊಂದಿದ್ದು, ದಯಾಳು, ಸಹಾನುಭೂತಿಪರ ಮತ್ತು ಪ್ರೀತಿ ತುಂಬಿದ ವ್ಯಕ್ತಿತ್ವ ಹೊಂದಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿ ರಾಶಿಗೆ ಅದರ ವಿಶೇಷ ಗುಣಲಕ್ಷಣಗಳಿಗೆ ಹೊಂದಿಕೆಯಾಗುವ ಅದೃಷ್ಟ ಸಂಖ್ಯೆಗಳು ಇವೆ ಎಂದು ನಂಬಲಾಗುತ್ತದೆ. ಈ ಸಂಖ್ಯೆಗಳು ಮೀನ ರಾಶಿಯವರಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಬಲಪಡಿಸುತ್ತವೆ, ಅವರಿಗೆ ಆತ್ಮವಿಶ್ವಾಸ, ಜ್ಞಾನ ಮತ್ತು ಸೃಜನಾತ್ಮಕತೆಯನ್ನು ಹೆಚ್ಚಿಸುವ ಮೂಲಕ ಜೀವನದಲ್ಲಿ ಯಶಸ್ಸು ತರಲು ಸಹಾಯ ಮಾಡುತ್ತವೆ. ಮೀನ ರಾಶಿಯವರಿಗೆ ಈ ಸಂಖ್ಯೆಗಳನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ತಮ್ಮ ಭಾವನಾತ್ಮಕ ಶಕ್ತಿ, ಆತ್ಮಾವಲೋಕನ ಮತ್ತು ಸೃಜನಶೀಲತೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಮೀನ ರಾಶಿಯವರ ಅದೃಷ್ಟ ಸಂಖ್ಯೆಗಳು ಅವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಾಮ ಬೀರುತ್ತವೆ. ಉದಾಹರಣೆಗೆ, ವೈಯಕ್ತಿಕ ಸಂಬಂಧಗಳಲ್ಲಿ ಈ ಸಂಖ್ಯೆಗಳು ಅವರ ಸ್ನೇಹಪೂರ್ಣ, ಸಹಾನುಭೂತಿಪರ ಸ್ವಭಾವವನ್ನು ಬಲಪಡಿಸುತ್ತವೆ. ವೃತ್ತಿಜೀವನದಲ್ಲಿ ಮೀನ ರಾಶಿಯವರು ಕಲಾತ್ಮಕ ಕ್ಷೇತ್ರಗಳಲ್ಲಿ ಸಮುದಾಯ ಸೇವೆ, ಸೃಜನಾತ್ಮಕ ಕೆಲಸ ಅಥವಾ ಸಾಮಾಜಿಕ ಸೇವೆಯಲ್ಲಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಈ ಸಂಖ್ಯೆಗಳ ನೆರವನ್ನು ಪಡೆಯುತ್ತಾರೆ. ಇತರರೊಂದಿಗೆ ಸಂಬಂಧ ಬೆಳೆಸುವಲ್ಲಿ, ಸಂಕಷ್ಟಗಳನ್ನು ಸಮಾಧಾನವಾಗಿ ಪರಿಹರಿಸಲು ಮತ್ತು ತಮ್ಮ ಭಾವನಾತ್ಮಕ ತಾಳ್ಮೆಯನ್ನು ಅಳವಡಿಸಿಕೊಳ್ಳಲು ಸಹಾಯವಾಗುತ್ತದೆ. ಸಂಖ್ಯೆ 3. ಮೀನ ರಾಶಿಯವರಿಗೆ ಸಂಖ್ಯಾಶಾಸ್ತ್ರದಲ್ಲಿ 3ನ್ನು ವಿಶೇಷ ಅದೃಷ್ಟದ ಸಂಖ್ಯೆಯಾಗಿ ಪರಿಗಣಿಸಲಾಗುತ್ತದೆ. ಈ ಸಂಖ್ಯೆ ಸೃಜನಶೀಲತೆ, ಕಲಾತ್ಮಕ ಅಭಿವ್ಯಕ್ತಿ ಮತ್ತು ಪರಿಣಾಮಕಾರಿ ಸಂವಹನವನ್ನು ಸಂಕೇತಿಸುತ್ತದೆ. ಮೀನ ರಾಶಿಯವರು ತಮ್ಮ ನೈಸರ್ಗಿಕವಾಗಿ ಕಲಾತ್ಮಕ, ಕನಸಿನ ಲೋಕದಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿತ್ವದಿಂದ ಹೆಸರುವಾಸಿಯಾಗಿದ್ದಾರೆ. ಅವರು ಕಲೆ, ಸಂಗೀತ, ಬರವಣಿಗೆ, ನಾಟಕ ಅಥವಾ ಚಿತ್ರಕಲೆ ಮುಂತಾದ ವಿವಿಧ ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ತಮ್ಮ ಮನಸ್ಸಿನ ಆಳದ ಭಾವನೆಗಳನ್ನು ಹಾಗೂ ಕಲ್ಪನೆಗಳನ್ನು ವ್ಯಕ್ತಪಡಿಸಲು ಪ್ರಾಮುಖ್ಯತೆ ನೀಡುತ್ತಾರೆ. ಸಂಖ್ಯೆ 3ರ ಶಕ್ತಿ ಇವರಲ್ಲಿ ಈ ಕಲಾತ್ಮಕ ವ್ಯಕ್ತಿತ್ವವನ್ನು ಇನ್ನಷ್ಟು ಮೆರೆಯಲು ಸಹಾಯ ಮಾಡುತ್ತದೆ. ಇದು ಕೇವಲ ಕಲೆಗಳಲ್ಲಿ ಮಾತ್ರವಲ್ಲ, ಅವರ ಪ್ರತಿದಿನದ ಜೀವನದಲ್ಲಿ ಸಂವಹನಕ್ಕೆ, ಅಭಿಪ್ರಾಯ ಹಂಚಿಕೊಳ್ಳಲು ಮತ್ತು ಆತ್ಮವಿಶ್ವಾಸದಿಂದ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಪ್ರೇರೇಪಿಸುತ್ತದೆ. ಮೀನ ರಾಶಿಯವರು ಸಹಜವಾಗಿ ಸ್ನೇಹಪರರು ಮತ್ತು ಸಹಾನುಭೂತಿಪರರಾದದ್ದರಿಂದ ಈ ಸಂಖ್ಯೆಯ ಪ್ರಭಾವವು ಅವರ ಸಾಮಾಜಿಕ ಬುದ್ಧಿಮತ್ತೆ ಮತ್ತು ಸಂಬಂಧ ಬೆಳೆಸುವ ಸಾಮರ್ಥ್ಯವನ್ನು ಹೆಚ್ಚು ತೊಡಗಿಸುತ್ತದೆ. ಸಂಖ್ಯೆ 3ರ ಪ್ರಭಾವವು ಮೀನ ರಾಶಿಯವರನ್ನು ತಮ್ಮ ಸುತ್ತಲೂ ಇರುವವರೊಂದಿಗೆ ಅರ್ಥಪೂರ್ಣ ಸಂಪರ್ಕಗಳನ್ನು ನಿರ್ಮಿಸಲು ಪ್ರೋತ್ಸಾಹಿಸುತ್ತದೆ. ಇವರಿಗೆ ಅಗತ್ಯವಿರುವ ಸಂಗತಿಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು, ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಮತ್ತು ಇತರರೊಂದಿಗೆ ದೃಢವಾದ ಸಂಬಂಧಗಳನ್ನು ರೂಪಿಸಲು ಈ ಸಂಖ್ಯೆಯು ಸಹಾಯ ಮಾಡುತ್ತದೆ. ಇವರ ಮತ್ತು ಕಲಾತ್ಮಕ ದೃಷ್ಟಿಕೋನವು ಈ ಸಂಖ್ಯೆಯ ಶಕ್ತಿಯೊಂದಿಗೆ ಇನ್ನೂ ಹೆಚ್ಚಿನ ಪರಿಣಾಮವನ್ನು ಹೊಂದುತ್ತದೆ. ಇದರ ಮೂಲಕ ಮೀನ ರಾಶಿಯವರು ತಮ್ಮ ಜೀವನದಲ್ಲಿ ಸೃಜನಶೀಲತೆ, ಸಂತೋಷ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಯನ್ನು ಸಾಧಿಸಬಹುದು. ಇತರರಿಗೆ ಸ್ಫೂರ್ತಿಯು ನೀಡುವ ಮತ್ತು ಸಂಬಂಧಗಳನ್ನು ಸಮೃದ್ಧಗೊಳಿಸುವಲ್ಲಿ ಈ ಸಂಖ್ಯೆ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಮೀನ ರಾಶಿಯವರು 3ರ ಸಂಖ್ಯೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವರ ವೈಯಕ್ತಿಕ ಬೆಳವಣಿಗೆ, ಸಾಮಾಜಿಕ ಸಂಬಂಧಗಳು ಮತ್ತು ಸೃಜನಾತ್ಮಕ ಸಾಧನೆಗಳಿಗೆ ಇದು ಮಹತ್ವಪೂರ್ಣ ಆದರ್ಶ ಸಾಧನವಾಗುತ್ತದೆ. ಸಂಖ್ಯೆ 7.
ಮೀನ ರಾಶಿಯವರಿಗೆ 7ನೇ ಸಂಖ್ಯೆ ಅತ್ಯಂತ ಆಧ್ಯಾತ್ಮಿಕ ಮತ್ತು ಅದೃಷ್ಟದ ಸಂಖ್ಯೆ ಎಂದು ಪರಿಗಣಿಸಲಾಗಿದೆ. ಈ ಸಂಖ್ಯೆ ಅವರ ಅರ್ಥಗರ್ಭಿತ ಮತ್ತು ಅತೀಂದ್ರಿಯ ಸ್ವಭಾವದೊಂದಿಗೆ ಸಂಪೂರ್ಣವಾಗಿ ಅನುರಣಿಸುತ್ತದೆ. 7ರ ಶಕ್ತಿ ಆತ್ಮಾವಲೋಕನ, ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಸ್ವಯಂ ಹಾಗೂ ಬ್ರಹ್ಮಾಂಡದ ಆಳವಾದ ತಿಳುವಳಿಕೆಯನ್ನು ಉತ್ತೇಜಿಸುತ್ತದೆ. ಮೀನ ರಾಶಿಯವರು ತಮ್ಮ ನೈಸರ್ಗಿಕ ಭಾವನಾತ್ಮಕತೆ, ಸಹಾನುಭೂತಿ ಮತ್ತು ಕನಸಿನ ಲೋಕದೊಂದಿಗೆ ಹೆಸರುವಾಸಿಯಾಗಿರುವ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ 7ರ ಸಂಖ್ಯೆಯು ಅವರ ಆಂತರಿಕ ಬುದ್ಧಿವಂತಿಕೆ ಮತ್ತು ಅನ್ನು ಹೆಚ್ಚು ತೊಡಗಿಸುತ್ತದೆ ಮತ್ತು ಜೀವನದಲ್ಲಿ ಸಮತೋಲನವನ್ನು ಕಾಪಾಡಲು ಹಾಗೂ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಸಂಖ್ಯೆ 7ರ ಪ್ರಭಾವದಿಂದ ಮೀನ ರಾಶಿಯವರು ತಮ್ಮ ಆಂತರಿಕ ವಿಶ್ವವನ್ನು ತಿಳಿದುಕೊಳ್ಳಲು ಪ್ರೋತ್ಸಾಹಿತರಾಗುತ್ತಾರೆ, ತಮ್ಮ ಭಾವನೆಗಳನ್ನು ಹಾಗೂ ಅನ್ನು ನಂಬಲು ಕಲಿಯುತ್ತಾರೆ. ಇದು ಕೇವಲ ವೈಯಕ್ತಿಕ ಬೆಳವಣಿಗೆಯಲ್ಲ, ಆದರೆ ಅವರ ಆತ್ಮಜ್ಞಾನ, ಆಧ್ಯಾತ್ಮಿಕ ಅರಿವಿನ ಪ್ರಗತಿ ಮತ್ತು ಜೀವನದ ಅರ್ಥವನ್ನು ಅರಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಈ ಸಂಖ್ಯೆಯು ಮೀನ ರಾಶಿಯವರ ಒಳನೋಟವನ್ನು ಗಾಢಗೊಳಿಸುವುದರೊಂದಿಗೆ ಅವರ ಜ್ಞಾನ ಮತ್ತು ಮೇಲೆ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ 7ರ ಸಂಖ್ಯೆ ಮೀನ ರಾಶಿಯವರಿಗೆ ಅಂತರಂಗದ ಶಕ್ತಿಯನ್ನು ಹೆಚ್ಚಿಸುವ, ಅವರ ಆಧ್ಯಾತ್ಮಿಕ ದಾರಿಯನ್ನು ಬೆಳಗಿಸುವ ಮತ್ತು ತಮ್ಮ ಸ್ವಯಂ ಹಾಗೂ ಸುತ್ತಲೂ ಇರುವವರೊಂದಿಗೆ ಸಮತೋಲನ ಮತ್ತು ಶ್ರದ್ಧೆಯನ್ನು ಸಾಧಿಸಲು ಅತ್ಯಂತ ಮುಖ್ಯವಾದ ಸಾಧನವಾಗಿದೆ. ಸಂಖ್ಯೆ 12 ಮೀನ ರಾಶಿಯವರಿಗೆ 12ನೇ ಸಂಖ್ಯೆ ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ 12 ಸಂಪೂರ್ಣತೆ, ನೆರವೇರಿಕೆ ಮತ್ತು ಸಾಧನೆಗಳ ಸಂಕೇತವಾಗಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಮೀನ ರಾಶಿಯವರು ರಾಶಿಚಕ್ರದ ಕೊನೆಯ ಚಿಹ್ನೆಯಾಗಿದ್ದು, ಅವರ ಜೀವನದಲ್ಲಿ ತೀವ್ರ ಭಾವನಾತ್ಮಕತೆ, ಸಹಾನುಭೂತಿ ಮತ್ತು ಅತೀಂದ್ರಿಯ ಸ್ವಭಾವದೊಂದಿಗೆ ಹೆಸರುವಾಸಿಯಾಗಿದೆ. ಈ ಸಂದರ್ಭ 12ರ ಸಂಖ್ಯೆಯ ಶಕ್ತಿ ಮೀನ ರಾಶಿಯವರ ಸಂಪೂರ್ಣತೆಯ ಬಯಕೆಯನ್ನು ಉತ್ತೇಜಿಸುತ್ತದೆ ಮತ್ತು ಅವರು ಕೈಗೆ ಹಾಕುವ ಎಲ್ಲಾ ಕೆಲಸಗಳಲ್ಲಿ ಯಶಸ್ಸು ಸಾಧಿಸಲು ಪ್ರೋತ್ಸಾಹಿಸುತ್ತದೆ. ಸಂಖ್ಯೆ 12 ಅವರಲ್ಲಿ ಪ್ರಾಜೆಕ್ಟ್ಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಅಗತ್ಯವಾದ ಶ್ರಮ, ದೃಢ ಸಂಕಲ್ಪ ಮತ್ತು ವ್ಯವಸ್ಥಿತ ವಿಧಾನವನ್ನು ಬೆಳೆಸುತ್ತದೆ. ಇದು ಅವರ ಜೀವನದಲ್ಲಿ ಭಾವನಾತ್ಮಕತೆ ಮತ್ತು ಪ್ರಾಯೋಗಿಕತೆಯ ನಡುವಿನ ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಉದಾಹರಣೆಗೆ, ಹೊಸ ಕಲಾತ್ಮಕ ಯೋಜನೆಗಳು, ಸಾಮಾಜಿಕ ಸಂಬಂಧಗಳು ಅಥವಾ ವೈಯಕ್ತಿಕ ಗುರಿಗಳು, ಎಲ್ಲಾ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸಲು 12ರ ಶಕ್ತಿ ಮೀನ ರಾಶಿಯವರಿಗೆ ಪ್ರೇರಣೆ ನೀಡುತ್ತದೆ. ಇದೇ ಸಮಯದಲ್ಲಿ 12ರ ಸಂಖ್ಯೆಯು ಮೀನ ರಾಶಿಯವರ ಜೀವನದಲ್ಲಿ ಸಾಮರಸ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಅವರ ಭಾವನಾತ್ಮಕ ಉತ್ಸಾಹ ಮತ್ತು ಸಾಮರ್ಥ್ಯಗಳನ್ನು ನಿಯಂತ್ರಿತ ಮತ್ತು ಸಮತೋಲಿತ ರೀತಿಯಲ್ಲಿ ಬಳಸಲು 12ರ ಸಂಖ್ಯೆ ಮಾರ್ಗದರ್ಶನ ನೀಡುತ್ತದೆ. ಇದರಿಂದ ಮೀನ ರಾಶಿಯವರು ತಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಮತೋಲನವನ್ನು ಸಾಧಿಸಿ ಹೆಚ್ಚಿನ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸಬಹುದು. 12ರ ಸಂಖ್ಯೆಯ ಪ್ರಭಾವವು ಮೀನ ರಾಶಿಯವರಿಗೆ ಸಂಪೂರ್ಣತೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಅವರ ಜೀವನದಲ್ಲಿ ಸಮತೋಲನ, ಸಾಮರಸ್ಯ ಮತ್ತು ಸಾಧನೆಯ ದಾರಿ ತೆರೆದಿಡುತ್ತದೆ ಮತ್ತು ಭಾವನಾತ್ಮಕ ಹಾಗೂ ಪ್ರಾಯೋಗಿಕತೆಯ ಮಧ್ಯಂತರ ಸಮತೋಲನವನ್ನು ಬೆಳೆಸುತ್ತದೆ. ಸಂಖ್ಯೆ 16 ಮೀನ ರಾಶಿಯವರಿಗೆ 16ನೇ ಸಂಖ್ಯೆ ಒಂದು ವಿಶೇಷ ಅರ್ಥ ಮತ್ತು ಶಕ್ತಿಯನ್ನು ಹೊಂದಿದೆ. ಸಂಖ್ಯೆ 16 ರೂಪಾಂತರ, ಹೊಸ ಆರಂಭ ಮತ್ತು ವ್ಯಕ್ತಿತ್ವದ ಬೆಳವಣಿಗೆಗೆ ಸಂಬಂಧಿಸಿದೆ. ಮೀನ ರಾಶಿಯವರು ಸ್ವಾಭಾವಿಕವಾಗಿ ಭಾವನಾತ್ಮಕವಾಗಿ ಸೂಕ್ಷ್ಮ, ಕಲಾತ್ಮಕ ಮತ್ತು ಅರ್ಥಗರ್ಭಿತರಾಗಿದ್ದಾರೆ. ಈ ಸಂದರ್ಭದಲ್ಲಿ 16ರ ಶಕ್ತಿ ಅವರು ತಮ್ಮ ಜೀವನದಲ್ಲಿ ಹೊಸ ಮಾರ್ಗಗಳನ್ನು ತೊರೆಯಲು, ಹಳೆಯ ಅಭ್ಯಾಸಗಳನ್ನು ಬಿಟ್ಟು ಹೊಸ ಅವಕಾಶಗಳನ್ನು ಸ್ವೀಕರಿಸಲು ಮತ್ತು ಧನಾತ್ಮಕ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಸಂಖ್ಯೆ 16 ಅವರೊಳಗಿನ ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ.
ಇದು ಮೀನ ರಾಶಿಯವರಿಗೆ ತಮ್ಮ ಸಾಮರ್ಥ್ಯಗಳನ್ನು ಅರಿತುಕೊಳ್ಳಲು, ನೂತನ ಕೌಶಲ್ಯಗಳನ್ನು ಅಭ್ಯಾಸ ಮಾಡಲು ಮತ್ತು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ತೀವ್ರ ಮತ್ತು ದೃಢವಾದ ಆದರ್ಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಹಳೆಯ ನಕಾರಾತ್ಮಕ ಮಾದರಿಗಳನ್ನು ಬಿಟ್ಟು ಹೊಸ ಮಾರ್ಗಗಳಲ್ಲಿ ಯಥಾರ್ಥವಾದ ಮತ್ತು ಸಮತೋಲನಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು 16ರ ಸಂಖ್ಯೆ ಪ್ರೇರಣೆ ನೀಡುತ್ತದೆ. ಇದೆಲ್ಲದೊಂದಿಗೆ 16ರ ಸಂಖ್ಯೆಯು ಮೀನ ರಾಶಿಯವರ ಹೊಂದಾಣಿಕೆಯ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವೈಯಕ್ತಿಕ ಜೀವನದಲ್ಲಿಯೇ ಅಲ್ಲದೆ ಅವರ ಸಂಬಂಧಗಳು, ಸಾಮಾಜಿಕ ಸಂವಹನ ಮತ್ತು ವೃತ್ತಿಜೀವನದಲ್ಲಿ ಸಮತೋಲನವನ್ನು ಸಾಧಿಸಲು ಈ ಸಂಖ್ಯೆಯು ಸಹಕಾರಿಯಾಗುತ್ತದೆ. 16ರ ಶಕ್ತಿಯು ಮೀನ ರಾಶಿಯವರಿಗೆ ಹೊಸ ಆರಂಭ ಮತ್ತು ಪೂರ್ತಿಯಾದ ಪ್ರಯತ್ನಗಳ ಮೂಲಕ ತಮ್ಮ ಜೀವನದಲ್ಲಿ ತೃಪ್ತಿ, ಶಾಂತಿ ಮತ್ತು ಯಶಸ್ಸನ್ನು ತರಲು ನೆರವಾಗುತ್ತದೆ. 16ನೇ ಸಂಖ್ಯೆ ಮೀನ ರಾಶಿಯವರಿಗೆ ರೂಪಾಂತರ, ಹೊಸ ಅವಕಾಶಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಸಂಕೇತವಾಗಿದೆ. ಇದು ಹಳೆಯ ನಕಾರಾತ್ಮಕ ಮಾದರಿಗಳನ್ನು ಬಿಟ್ಟು ಹೊಸ ಹಾದಿಗಳನ್ನು ಅಳವಡಿಸಲು ಪ್ರೇರೇಪಿಸುವ ಮೂಲಕ ಅವರ ಜೀವನದಲ್ಲಿ ಸಮತೋಲನ, ಹೊಂದಾಣಿಕೆ ಮತ್ತು ಧನಾತ್ಮಕ ಬದಲಾವಣೆಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಸಂಖ್ಯೆ 25 ಮೀನ ರಾಶಿಯವರಿಗೆ 25ನೇ ಸಂಖ್ಯೆ ಒಂದು ಉತ್ಸಾಹಭರಿತ ಮತ್ತು ಪ್ರೇರಣಾದಾಯಕ ಅರ್ಥವನ್ನು ಹೊಂದಿದೆ. ಈ ಸಂಖ್ಯೆಯು ಸಾಹಸ, ಅನ್ವೇಷಣೆ ಮತ್ತು ಸ್ವಾತಂತ್ರ್ಯದ ಭಾವನೆಯನ್ನು ಸಂಕೇತಿಸುತ್ತದೆ. ಮೀನ ರಾಶಿಯವರು ಸಹಜವಾಗಿ ಕಲಾತ್ಮಕ, ಭಾವನಾತ್ಮಕ ಮತ್ತು ಸ್ವತಂತ್ರ ಮನೋಭಾವ ಹೊಂದಿರುವವರು. 25ರ ಶಕ್ತಿ ಇವರನ್ನು ತಮ್ಮ ಸಾಮಾನ್ಯ ಅಥವಾ ಸೌಖ್ಯ ಪ್ರದೇಶವನ್ನು ಮೀರಿ ಹೊಸ ಹಾದಿಗಳನ್ನು ಅನ್ವೇಷಿಸಲು ಪ್ರೇರೇಪಿಸುತ್ತದೆ. ಇದು ಹೊಸ ಅನುಭವಗಳು, ಪ್ರಯಾಣಗಳು ಅಥವಾ ಕಲಿಕೆಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡುತ್ತದೆ. ಅಂದರೆ ಅವರು ತಮ್ಮ ಜೀವನವನ್ನು ಹೆಚ್ಚು ಸಂಪೂರ್ಣ ಮತ್ತು ವೈವಿಧ್ಯಮಯವಾಗಿ ಅನುಭವಿಸಲು ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ. ಸಂಖ್ಯೆ 25 ವೈಯಕ್ತಿಕ ಸ್ವಾತಂತ್ರ್ಯದ ಮಹತ್ವವನ್ನು ವಿಶೇಷವಾಗಿ ಒತ್ತಿ ಹೇಳುತ್ತದೆ. ಮೀನ ರಾಶಿಯವರು ತಮ್ಮ ಜೀವನದಲ್ಲಿ ನಿರ್ದಿಷ್ಟ ದಿಕ್ಕಿನಲ್ಲಿ ಸುಧಾರಣೆಗೆ ತೊಡಗಲು, ತಮ್ಮದೇ ಆದ ಮಾರ್ಗವನ್ನು ಆಯ್ಕೆ ಮಾಡಲು ಮತ್ತು ಸ್ವತಂತ್ರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರೇರೇಪಿತರಾಗುತ್ತಾರೆ. ಈ ಸಂಖ್ಯೆಯ ಪ್ರಭಾವದಿಂದ ಅವರು ಬಾಹ್ಯ ಪ್ರಭಾವಗಳಿಂದ ಹೆಚ್ಚು ಸ್ವತಂತ್ರರಾಗುತ್ತಾರೆ ಮತ್ತು ತಮ್ಮ ವ್ಯಕ್ತಿತ್ವದ ನಿಜವಾದ ವ್ಯಕ್ತಿತ್ವವನ್ನು ಬೆಳೆಸಲು ಶಕ್ತಿ ಪಡೆಯುತ್ತಾರೆ. ಇದೇ ವೇಳೆ 25ರ ಶಕ್ತಿ ಹೊಸ ಜ್ಞಾನ ಮತ್ತು ಸೃಜನಾತ್ಮಕ ಪ್ರಯತ್ನಗಳನ್ನು ಹುಡುಕಲು ಸಹಾಯ ಮಾಡುತ್ತದೆ. ಹೊಸ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು, ವಿಭಿನ್ನ ಚಿಂತನೆಗಳನ್ನು ಅನ್ವೇಷಿಸುವುದು ಮತ್ತು ತಮ್ಮ ಕೌಶಲ್ಯಗಳನ್ನು ವಿಸ್ತರಿಸುವುದರಿಂದ ಮೀನ ರಾಶಿಯವರು ತಮ್ಮ ಜೀವನದಲ್ಲಿ ಹೊಸ ದಾರಿಗಳನ್ನು ತೆರೆದಿಡುತ್ತಾರೆ. ಇದರಿಂದ ಅವರು ಬೋಧನೆ, ಕಲಿಕೆ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ಪ್ರಗತಿಯನ್ನು ಸಾಧಿಸಬಹುದು. 25ನೇ ಸಂಖ್ಯೆ ಮೀನ ರಾಶಿಯವರಿಗೆ ಹೊಸ ಅನುಭವಗಳನ್ನು ಸ್ವೀಕರಿಸಲು, ತಮ್ಮ ಸ್ವಾತಂತ್ರ್ಯವನ್ನು ಬೆಳೆಸಲು ಮತ್ತು ತಮ್ಮ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಅಭಿವ್ಯಕ್ತ ಮಾಡಲು ಪ್ರೇರಣೆ ನೀಡುವ ಶಕ್ತಿಯಾಗಿದೆ. ಇದು ಅವರು ತಮ್ಮ ಜೀವನದಲ್ಲಿ ಹೊಸ ಹಾದಿಗಳನ್ನು ಅನ್ವೇಷಿಸಿ, ಹೊಸ ಜ್ಞಾನ ಮತ್ತು ಸಂತೋಷವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.